ಹೋಗೋದಕ್ಕೆ ಸರಿಯಾದಂಥ ರಸ್ತೆ ಇಲ್ಲ. ಆದರೆ ಈ ಜಮೀನಿಗೆ ಹೋಗೋದಕ್ಕೆ ಪಕ್ಕಾ ರಸ್ತೆ ಇದೆ. 163 ಎಕರೆಯಲ್ಲಿ ಸುಮಾರು ಒಂದು 100 ಎಕರೆಗೆ ಕಾಂಪೌಂಡ್ ಹಾಕೊಂಡಿದ್ದಾನೆ. ಯಾವನೊಬ್ಬ ಅಯೋಗ್ಯ ಭೂಗಳ ಕಾಂಪೌಂಡ್ ಹಾಕೊಂಡಿದ್ದಾನೆ. ಏನು ಮಾಡ್ತಾ ಇದ್ದಾರೆ ಅಲ್ಲಿರೋಂಥ ತಹಶೀಲ್ದಾರ್ ಆಗಿರಲಿ, VI ಆಗಿರಲಿ, RI ಆಗಿರಲಿ ಏನು ಮಾಡ್ತಾ ಇದ್ದಾರೆ? ಇಲ್ಲ ನಿಮಗೂ ಅವನೇನಾದ್ರು ತಿನ್ಸಿದಾನ ಅಮೇದ್ಯನ? ತಹಶೀಲ್ದಾರ್ಗೆ ನಾನು ಡೈರೆಕ್ಟಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿಫತ್ತುಲ್ಲಾ ಖಾನ್ ಅವರೇ, ಹಂಗೆ ಹೋಗ್ತೀರಾ ಹಿಂಗೆ ಬರ್ತೀರಾ, ಹಂಗೆ ಹೋಗ್ತೀರಾ ಹಿಂಗೆ ಬರ್ತೀರಾ, ಏನಕ್ಕೆ ಬರ್ತೀರಾ? ಟ್ರಾನ್ಸ್ಫರ್ ಮಾಡ್ಕೊತಾರೆ, ತಿರ್ಗಾ ತಲೆ ಹಾಕ್ಸ್ಕೊತಾರೆ, ಅದೇ ಪೊಸಿಷನ್ಗೆ ಹಾಕ್ಸ್ಕೊತಾರೆ. 3 ತಿಂಗಳು ಬೇರೆ ತಾಲೂಕಲ್ಲಿ ಕೆಲಸ ಮಾಡೋದು, 2 ವರ್ಷ ಗುಡಿಬಂಡಿಯಲ್ಲಿ ಕೆಲಸ ಮಾಡೋಂಥದ್ದು. ನಿಮ್ಮ ಕಲ್ಲಾಟಗಳನ್ನ ತಾಲೂಕಿನ ಜನತೆ ನೋಡ್ತಾ ಇದ್ದಾರೆ. ದಯವಿಟ್ಟು ಇನ್ನೇನು ನಿಮ್ಮದು ಸರ್ವಿಸ್ 2-3 ವರ್ಷದಲ್ಲಿ ಮುಗಿಬೋದು. ನೆಮ್ಮದಿಯಾಗಿ ಹೆಂಡತಿ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ನಿಮ್ಮದೇ ಕಾಲ ಕಳೆಯೋ ಅಂಥ ಟೈಮಲ್ಲಿ ಇಂಥ ಅಮೇಧ್ಯ ತಿನ್ನೋಂಥ ಕೆಲಸ, ಕಕ್ಕ ತಿನ್ನೋಂಥ ಕೆಲಸ ಯಾಕೆ ಬೇಕು ಸ್ವಾಮಿ ನಿಮಗೆ? ತಹಶೀಲ್ದಾರ್, ದಂಡಾಧಿಕಾರಿಗಳು, ತಾಲೂಕಿಗೆ ನ್ಯಾಯ ಕೊಡೋಂಥ ದೇವರು ನೀವು ಮಾಡ್ತಾ ಇರೋಂಥದ್ದು ಅಕ್ರಮಗಳು, ಅನಾಚಾರಗಳು ಯಾರು ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕೊಟ್ಟಿದ್ರೆ ಯಾರು ಗೊತ್ತಾಗಲ್ಲ ಅನ್ಕೊಂಡು ಇಷ್ಟು ದಿನ ಮಾಡಿದ್ದೀರಾ. ನೀವು ಮಾಡಿರೋಂಥ ಅಕ್ರಮಗಳು ಒಂದೊಂದಲ್ಲ. ಇದು ಸೋಮಲಾಪುರ ಬರೀ ಉದಾಹರಣೆ ಅಷ್ಟೇ. ಇಂಥ 100 ಅಕ್ರಮಗಳನ್ನು ಗುಡಿಬಂಡೆ ತಾಲೂಕಲ್ಲಿ ನೀವು ಮಾಡಿದ್ದೀರಾ. ಪ್ರತಿಯೊಬ್ಬ ಗ್ರಾಮಸ್ಥರಿಗೂ ಗೊತ್ತು ಅಲ್ಲಿ ನೀವೇನೇನು ಮಾಡಿದ್ದೀರಿ ಅಂತ. ಮುಂದಿನದಲ್ಲಾದರೂ ಬದಲಾವಣೆ ಮಾಡ್ಕೊಳ್ಳಿ. ನೀವು ಮಾಡಿದಂಥ ಅಕ್ರಮಗಳನ್ನ, ಅನಾಚಾರಗಳನ್ನ, ಏನು ಅಮೇಧ್ಯ ತಿನ್ನೋಂಥ ಕೆಲಸಗಳನ್ನ ಸರಿಪಡಿಸಾದ್ರೂ ಹೋಗಿ, ಇಲ್ಲ ನಮ್ಮ ತಾಲೂಕನ್ನು ಬಿಟ್ಟು ತೊಲಗಿ. ಯಾವನೊಬ್ಬ ಸರಿಯಾದಂಥ ತಾಲೂಕಿನ ದಂಡಾಧಿಕಾರಿಗಳು ಬರ್ತಾರೆ. ಗ್ರಾಮಸ್ಥರೇ ಹೇಳ್ತಾರೆ, 50-60 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೀವಿ, ನಾವು ಜಮೀನ ಉತ್ಕೊಂಡು ತಿಂತಾ ಇದ್ದೀವಿ, ಸಾಗುವಳಿ ಚೀಟಿ ಹಾಕಿದ್ದೀವಿ, ಫಾರಂ 53 ಹಾಕಿದ್ದೀವಿ, 57 ಹಾಕಿದ್ದೀವಿ ಅಂತ ರೈತರಿಗೆಲ್ಲ ಏನು ಕೊಡ್ತೀರಾ? 2 ಎಕರೆ ಕಿತ್ಕೊಂಡೋದಂತೆ, 1 ಎಕರೆ ಎಲ್ಲೋ ಬೇರೆ ಕಡೆ ಕೊಡೋದಂತೆ. ತಾತ ಮುತ್ತಾತನ ಕಾಲದಿಂದ ಅದೇ ಜಮೀನಲ್ಲಿ ಬಾಳಿ ಬದುಕಿದಂಥ ಮನೆ ಬಿಟ್ಟು, ಆಸ್ತಿನ ಬಿಟ್ಟು ಎಲ್ಲೋಗ್ತಾರ ರೈತರು? ದಯವಿಟ್ಟು ಇದನ್ನೆಲ್ಲ ತಿದ್ಕೊಬೇಕು. ಹೋರಾಟಗಾರನ ಹತ್ತಿಕ್ಕುವಂಥ ಕೆಲಸ ಈ ಜಿಲ್ಲೆ ನಿಲ್ಲಿಸಬೇಕು. ಜಿಲ್ಲಾಧಿಕಾರಿಗಳು ಏನು ಭರವಸೆ ಕೊಟ್ಟಿದ್ದಾರೆ, ಆ ಭರವಸೆ ಮೇಲೆ ನಿಲ್ತಾರೆ ಅನ್ನೋಂಥ ಆಶಾಭಾವನೆ ನಮಗಿದೆ. ಸುಮಾರು 7 ತಿಂಗಳಾಗಿರ್ಬೋದು ಅಷ್ಟೇ ಅವ್ರು ಬಂದು. ಹಿಂದೆ ಇದ್ದಂಥ ಜಿಲ್ಲಾಧಿಕಾರಿಗಳು ನೋಡಿದ್ದೀವಿ, ಅದಕ್ಕೆ ಮುಂಚೆ ಇದ್ದಂಥ ಜಿಲ್ಲಾಧಿಕಾರಿಗಳು ನೋಡಿದ್ದೀವಿ. ನಿಮ್ಮನ್ನು ನೋಡ್ತಾ ಇದ್ದೀವಿ ಸ್ವಾಮಿ. ನೀವು ಮಾಡೋಂಥ ಕೆಲಸ ಯಾವ ಥರ ಇರುತ್ತೆ ಅಂತ ಗೊತ್ತಾಗುತ್ತೆ ಮುಂದಿನದಲ್ಲಿ. ದಯವಿಟ್ಟು ನಾವು ಕೊಟ್ಟಿರೋಂಥ ಮನವಿನ ಪುರಸ್ಕರಿಸಿ ಈ ಕೆಲಸ ಆದಷ್ಟು ಬೇಗ ತೆರವು ಮಾಡೋಂಥ ಕೆಲಸ ಆಗಲಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ, ಆಗ್ರಹ ಪಡಿಸ್ತಾ ಇದ್ದೀವಿ. ಬಳಕೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇತ್ತು. ಆ ಜಾಗದಲ್ಲಿ ಅಧಿಕಾರಿಗಳು ಈಗ ಒತ್ತುವರಿ ತೆರವನ್ನ ಮಾಡ್ತಿದ್ದಾರೆ. ಸೋಮಲಾಪುರದ ಸರ್ವೆ ನಂಬರ್ 1ರಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಚಿಕ್ಕಬಳ್ಳಾಪುರದ ಗುಡಿಬಂಡೆ ತಾಲೂಕಿನ ಸೋಮಲಾಪುರ ಗ್ರಾಮ ಸುಮಾರು 164 ಎಕರೆ ಸರ್ಕಾರಿ ಗೋಮಾಳವನ್ನ, ಅಂದ್ರೆ ಆ ಜಾಗವನ್ನ ಭೂಗಳರು ಒತ್ತುವರಿ ಮಾಡಿಕೊಂಡಿದ್ರು. ಇದರ ಬಗ್ಗೆ